ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೇ 31, 2023 ದಿನಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ನ ಕುರಿತಾಗಿ NCERT ಫೌಂಡೇಶನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು NCERT ಫೌಂಡೇಶನ್ ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ ಇರುತ್ತೆ. ಜೂನ್ 1ನೇ ತಾರೀಕಿನಂದು ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈ NCERT ಫೌಂಡೇಶನ್ ಅಡಿನಲ್ಲಿ ನಿಮಗೆ NCERT ರಿಲೇಟೆಡ್ ಇರತಕ್ಕಂಥ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಜೊತೆಗೆ NCERT ಜಿಸ್ಟ್ಸ್ಗಳನ್ನು ಮತ್ತು NCERT ರಿಲೇಟೆಡ್ ಇರತಕ್ಕಂಥ ಟೆಸ್ಟ್ಸ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮು ಸಹ ಇನ್ಕ್ಲೂಡ್ ಆಗಿದೆ. ನಾವು UPSC ಪ್ರಿಪ್ರೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NCERT ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ NCERTಯಲ್ಲಿರ್ತಕ್ಕಂತಹ ಕಂಟೆಂಟ್ ನಮಗೆ ಬೇಸಿಕ್ ಫೌಂಡೇಶನ್ ಆಗಿ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ NCERTಯನ್ನು ನಾವು ಮೊದಲ ಹಂತದಲ್ಲಿ ಪ್ರಿಪರೇಷನ್ ಮಾಡುವಾಗ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ಒಂದು ಪ್ರೋಗ್ರಾಮನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ಡೆಲ್ಲಿಯಲ್ಲಿರುವಂತಹ ಪುರಾಣ ಕಿಲಾ ಸೈಟ್, ಇದನ್ನು ನಾವು ಓಲ್ಡ್ ಪೋರ್ಟ್ ಅಂತಲೂ ಸಹ ಕರಿತಾ ಇದ್ದೀವಿ. ಇಲ್ಲಿ ಮಾಡಿರುವಂಥ ಒಂದು ಎಕ್ಸ್ಕಾವೇಷನಲ್ಲಿ ಪ್ರೀ ಮೌರ್ಯನ್ ಎರಾಗೆ ಬಿಲಾಂಗ್ ಆಗ್ತಕ್ಕಂಥ ಕೆಲವೊಂದಿಷ್ಟು ಎವಿಡೆನ್ಸನ್ನು ಅಥವಾ ಸೈನ್ಸ್ಗಳನ್ನು ಕಾಣ್ತಾ ಇದ್ದೀವಿ ಅಂತ. GS ಪೇಪರ್ 1 ಅಡಿನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ಇರುವಂತಹ ಎವಿಡೆನ್ಸ್ಗಳು ಯಾವ ರೀತಿಯಾಗಿದೆ? ಪ್ರೀ ಮೌರ್ಯನ್ ಟೈಮಲ್ಲಿ ಇರುವಂತಹ ಪೇಂಟೆಡ್ ಗ್ರೇ ವೇರನ್ನು ಕಾಣ್ತಾ ಇದ್ವಿ. ಇದೊಂದು ಪಾಟ್ರಿ ಆಗಿದೆ. ಪೇಂಟೆಡ್ ಗ್ರೇ ವೇರ್ ಪಾಟ್ರಿಯನ್ನು ಕಾಣ್ತಾ ಇದ್ದೀವಿ. ಇದು ಸರಿಸುಮಾರು 1200 BC ಇಂದ 600 BC ವರೆಗೆ ಇರತಕ್ಕಂಥ ಒಂದು ಡ್ಯೂರೇಷನನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ. ಇಲ್ಲಿ ಪುರಾಣ ಕಿಲಾ ಅಂದರೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ತಿಳಿದುಕೊಳ್ಬೇಕು. ಹಾಗೂ ಬೇರೆ ಬೇರೆ ಒಂದು ಕಲ್ಚರಲ್ ಇವೆಂಟನ್ನು ಇದು ಯಾವ ರೀತಿಯಾಗಿ ರಿಫ್ಲೆಕ್ಟ್ ಮಾಡ್ತಾ ಇದೆ, ಅಥವಾ ಕೆಲವೊಂದಿಷ್ಟು ಟೈಮ್ ಪೀರಿಯಡ್ಗೆ ಇದು ಬಿಲಾಂಗ್ ಆಗ್ತಾ ಇದೆ ಅನ್ನುವಂಥ ಒಂದು ಸ್ಟಡಿಯನ್ನು ಇಲ್ಲಿ ಕಾಣ್ಬೋದು. ಪುರಾಣ ಕಿಲಾ ಅಥವಾ ಓಲ್ಡ್ ಫೋರ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಯಾರ ಸಂದರ್ಭದಲ್ಲಿ ಇದು ಡೆವಲಪ್ ಆಗಿದೆ ಅಂತ ನೋಡೋದಾದರೆ, ಇದರ ಫೀಚರ್ಸ್ ನಡಿನಲ್ಲಿ ಅಥವಾ ಇದರ ಒಂದು ಕನ್ಸ್ಟ್ರಕ್ಷನನ್ನು ನೋಡಿದರೆ ವಾಲ್ ಹೈಟ್ ಏನಿದೆಯಲ್ಲ 18 ಮೀಟರ್ಸ್ ಅಷ್ಟು ಹೈಟನ್ನು ಇದು ಹೊಂದಿದೆ. ಹಾಗೂ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಅಷ್ಟು ಲೆಂತನ್ನು ಇದು ಹೊಂದಿದೆ ಅಂತ. ಇದು ಮೇಜರ್ಮೆಂಟ್ ಸೆಕ್ಷನಲ್ಲಿ. ಹಾಗೂ ಇದರಲ್ಲಿರುವಂತಹ ಗೇಟ್ವೇಗಳೇನಿದೆಯಲ್ಲ, ಆರ್ಚ್ ಕಂಡೀಷನಲ್ಲಿರ್ತಕ್ಕಂತಹ ಗೇಟ್ವೇಗಳನ್ನು ಕನ್ಸಿಡರ್ ಮಾಡಿದ್ರೆ 3 ರೀತಿಯಾದಂಥ ಗೇಟ್ವೇಯನ್ನು ಕಾಣ್ತಾ ಇದ್ವಿ. ಒಂದು ಬಾರಾ ದರ್ವಾಜ ಅನ್ನುವಂಥದ್ದು, ಹಾಗೂ ಸೌತ್ ಗೇಟ್ ಅಂತಲೂ ಸಹ ಹೇಳ್ತಾರೆ. ಈ ಒಂದು ಸೌತ್ ಗೇಟ್ಗೆ ಇನ್ನೊಂದು ನೇಮ್ ಏನಿದೆ ಅಂತಂದರೆ ಹುಮಾಯೂನ್ ಗೇಟ್ ಅನ್ನುವಂತಹ ನೇಮಿಂದನೂ ಸಹ ಕರೀತಾರೆ. ಇನ್ನು ಥರ್ಡ್ ಗೇಟ್ ಏನಿದೆಯಲ್ಲ, ತಲಕ್ಕಿ ಅಂತಕ್ಕಂಥ ಗೇಟ್. ಈ 3 ಗೇಟ್ಗಳು ಸಹ ಇಲ್ಲಿ ಫೀಚರ್ಸನ್ನು ಎಂಫಸಿಸ್ ಮಾಡ್ತಾ ಇದ್ದಾವೆ. ಇನ್ನು 1541ನಲ್ಲಿ ಶೇರ್ ಶಾ ಸೂರಿಯ ಸಂದರ್ಭದಲ್ಲಿ ಒಂದು ಮಾಸ್ಕ್ಯೂನು ಸಹ ಈ ಒಂದು ಫೋರ್ಟಲ್ಲಿ ಬಿಲ್ಟ್ ಮಾಡಿದ್ದಾರೆ. ಈ ಒಂದು ಮಾಸ್ಕ್ಯೂ ನೇಮ್ ಅಂತಂದರೆ ಕಿಲಾ ಐ ಖುನಾ ಅನ್ನುವಂಥ ಒಂದು ಮಾಸ್ಕ್ಯೂ. ಈ ಒಂದು ಮಾಸ್ಕ್ಯೂ ರಿಫ್ಲೆಕ್ಷನ್ ಮಾಡುತ್ತೆ ಇದು ಪ್ರೀ ಮೌರ್ಯನ್ ಸಂದರ್ಭದಲ್ಲಿ ಬಿಲ್ಟ್ ಮಾಡಲಾಗಿದೆ ಅಂತ. ಶೇರ್ ಶಾ ಸೂರ್ಯ ಸಂದರ್ಭದಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ರಿಫ್ಲೆಕ್ಷನನ್ನು ಕಾಣಬಹುದು. ಹಾಗೂ ಇಲ್ಲಿ ಟವರನ್ನು ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಲ್ಲ, ಇದನ್ನು ಶೇರ್ ಮಂಡಲ ಅಂತ ಕರೀತಾರೆ. ಈ ಒಂದು ಶೇರ್ ಮಂಡಲ ಏನಿದೆಯಲ್ಲ, ಇದನ್ನು ನಾವು ಹುಮಾಯೂನ ಸಂದರ್ಭದಲ್ಲಿ ಪ್ರೈವೇಟ್ ಅಬ್ಸರ್ವೇಟರಿ ಮತ್ತು ಲೈಬ್ರರಿ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಎವಿಡೆನ್ಸನ್ನು ಸಹ ಕಾಣುವಂಥದ್ದು. ಇದು ಆಕ್ಟೋಗೋನಲ್ ಟವರ್ ಆಗಿದೆ. ಇದು ಶೇರ್ ಮಂಡಲ ಅನ್ನುವಂಥ ಒಂದು ನೇಮನ್ನು ಹೊಂದಿದೆ. ಹಾಗೂ ಇಲ್ಲಿರುವಂಥ ಒಂದು ಡೆಕೋರೇಟಿವ್ ಸ್ಟ್ರಕ್ಚರ್ ಹೇಳುತ್ತೆ, ಪ್ಲಾಸ್ಟರ್ಗಳ ಮುಖಾಂತರ ಮಾಡಿರುವಂಥ ವರ್ಕ್ ಆಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಶೆಲ್ಫನ್ನು ಸಹ ಕ್ರಿಯೇಟ್ ಮಾಡಿದ್ದಾರೆ. ಸ್ಟೋನಿಂದ ಶೆಲ್ಫನ್ನು ಮಾಡಿದ್ದಾರೆ ಬುಕ್ಸ್ಗಳನ್ನು ಲೊಕೇಟ್ ಮಾಡಲಿಕ್ಕೆ. ಇದರಿಂದ ಗೊತ್ತಾಗುತ್ತೆ ಇದು ಲೈಬ್ರರಿ ಪರ್ಪಸ್ಗೋಸ್ಕರ ಯೂಸ್ ಮಾಡಲಾಗ್ತಾ ಇತ್ತು ಅಂತ. ಇನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ಮಾಡಿರುವಂಥ ಎಕ್ಸ್ಕವೇಷನ್ ಯಾವ ರೀತಿಯಾಗಿ ಹೇಳ್ತಾ ಇದೆ? ಪ್ರೀ ಮೌರ್ಯನ್ ಎರಾನಲ್ಲಿ ಬಿಲಾಂಗ್ ಆಗ್ತಕ್ಕಂತಹ ಪೇಂಟೆಡ್ ಗ್ರೇ ವೇರ್ ಪಾಟರಿಯನ್ನು ನಾವು ನೋಡಿದ್ವಿ. 1200 BC ಇಂದ 600 BC ವರೆಗೆ ಬಿಲಾಂಗ್ ಆಗ್ತಕ್ಕಂಥ ಒಂದು ಪಾಟರಿ ಸ್ಟ್ರಕ್ಚರ್ ಆಗಿರ್ಬೋದು. ಹಾಗೂ 900 ಇಯರ್ ಓಲ್ಡ್ ಆಗಿರ್ತಕ್ಕಂಥ ವೈಕುಂಠ ವಿಷ್ಣು ಅನ್ನುವಂಥ ಒಂದು ಸ್ಟ್ಯಾಚು. ಇದು ರಾಜಪೂತ ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಒಂದು ಎವಿಡೆನ್ಸನ್ನು ಸಹ ಹೇಳ್ತಾ ಇದ್ದಾರೆ. ಹಾಗೂ ಗಜಲಕ್ಷ್ಮಿ ಅನ್ನುವಂಥ ಒಂದು ಗಾಡೆಸ್ ರಿಲೇಟೆಡ್ ಇರುವಂಥ ಟೆರಾಕೋಟಾ ಸ್ಟ್ರಕ್ಚರ್. ಇದರ ಒಂದು ಆಧಾರದ ಮೇಲೆ ನಾವು ಗುಪ್ತಾ ಪೀರಿಯಡ್
ಪೀರಿಯಡ್ಗೆ ಇದು ಬಿಲಾಂಗ್ ಆಗುತ್ತೆ ಅಂತ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಇಲ್ಲಿರುವಂತಹ ಕೆಲವೊಂದಿಷ್ಟು ಟೆರಾಕೋಟಾ ಸ್ಟ್ರಕ್ಚರ್ಸ್ಗಳು ಏನು ಹೇಳ್ತಾ ಇದ್ದಾವೆ, ಮೌರ್ಯನ್ ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ. ಸುಮಾರು 2500 ಓಲ್ಡ್ ಇರ್ತಕ್ಕಂಥ ರಿಮೇನ್ಸ್ಗಳನ್ನು ಅಥವಾ ಟೆರಾಕೋಟಾಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ. ಇನ್ನು ಶುಂಗ ಕುಶಾನರ ಸಂದರ್ಭಕ್ಕೆ ಬಿಲಾಂಗ್ ಆಗುವಂಥ ಸುಮಾರು 2300 ಇಯರ್ ಹಳೇದಾಗಿರುವಂತಹ 4 ಕೋಣೆಗಳನ್ನು ಹೊಂದಿರುವಂಥ ಕಾಂಪ್ಲೆಕ್ಸ್ ಸ್ಟ್ರಕ್ಚರನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ವಿ. ಜೊತೆಗೆ ಬೀಡ್ಸ್ ಆಗಿರ್ಬೋದು, ಸೀಲ್ಸ್ಗಳಾಗಿರ್ಬೋದು, ಕಾಪರ್ ಕಾಯಿನ್ಸ್ ಮತ್ತು ಬೋನ್ ರಿಲೇಟೆಡ್ ಇರತಕ್ಕಂಥ ನೀಡಲ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಎವಿಡೆನ್ಸ್ ಹೇಳ್ತಾ ಇದೆ. ಸೊ ಇಲ್ಲಿ ನಾವು ಎಕ್ಸ್ಕ್ಯಾವೇಟ್ ಮಾಡಿರ್ತಕ್ಕಂತಹ ಕಾಯಿನ್ಸ್ಗಳು ಮತ್ತು ಸೀಲ್ಸ್ಗಳನ್ನು ಡಿಸ್ಕವರ್ ಮಾಡಿರುವಂಥ ಆಧಾರದ ಮೇಲೆ ಯಾವ ಒಂದು ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ ಅಂತ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇದು 9 ಕಲ್ಚರ್ ಲೆವೆಲನ್ನು ಟಚ್ ಮಾಡ್ತಾ ಇದೆ ಅಂತ. ಸೊ ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ನಾವು ಕನೆಕ್ಟ್ ಮಾಡ್ಬೋದು ಅಂತಂದರೆ, ಪ್ರೀ ಮೌರ್ಯನ್ ಸಂದರ್ಭದಲ್ಲಿ ಶುಂಗ ಮತ್ತು ಕುಶಾಣ ಆಗಿರ್ಬೋದು, ಗುಪ್ತಾ, ಪೋಸ್ಟ್ ಗುಪ್ತಾ, ರಾಜಪೂತ್ ಮತ್ತು ಸುಲ್ತಾನೇಟ್ ಆಗಿರ್ಬೋದು, ಮೊಘಲರ ಸಂದರ್ಭದಲ್ಲಿ ಈ ಒಂದು ಪ್ಲೇಸನ್ನು ಕನೆಕ್ಟ್ ಮಾಡ್ಬೋದು ಅಂತ ಪ್ರೆಸೆಂಟ್ ಎವಿಡೆನ್ಸು ಹೇಳ್ತಾ ಇದೆ. ಸೊ ಪರೀಕ್ಷಾ ದೃಷ್ಟಿಕೋನದಿಂದ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪುರಾಣ ಕಿಲಾ ಸೈಟ್ಗೆ ಸಂಬಂಧಪಟ್ಟಂಥ ಹಿಸ್ಟಾರಿಕಲ್ ಎವಿಡೆನ್ಸ್ಗಳು ಯಾವ ರೀತಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆರ್ಕಿಟೆಕ್ಚರಲ್ ಫೀಚರ್ಸ್ಗಳಾಗಿರ್ಬೋದು, ಹಾಗೂ ರೀಸೆಂಟಾಗಿ ಎಕ್ಸ್ಕ್ಯಾವ್ ಮಾಡಿರುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳು ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇನ್ ಜನರಲಿ ನಾವು ನ್ಯೂಸಲ್ಲಿರ್ತಕ್ಕಂಥ ಟಾಪಿಕ್ಗಳನ್ನು ಇಂಪಾರ್ಟೆಂಟ್ಲಿ ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲಲ್ಲಿ ಮಾಡ್ತಾ ಇರುವಂತಹ ಚರ್ಚೆ ಅಂದರೆ ಫ್ರಾಗಿಗೆ ಆಗುವಂಥ ಒಂದು ಡಿಸೀಸ್. ಸೊ ಇದರಿಂದ ಹೇಗೆ ಫ್ರಾಗ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ, ಇದನ್ನು ನಾವು ವರ್ಲ್ಡ್ಸ್ ವರ್ಸ್ಟ್ ವೈಲ್ಡ್ ಲೈಫ್ ಡಿಸೀಸ್ ಅಂತಲೂ ಸಹ ಕರಿತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸ್ ಯಾವ ರೀತಿಯಾಗಿದೆ, ಸೊ ಇಲ್ಲಿ ಮೋರ್ಟಾಲಿಟಿ ರೇಟ್ ಯಾವ ರೀತಿಯಾಗಿ ಕಂಡುಬರುತ್ತೆ ಫ್ರಾಗ್ಗಳಲ್ಲಿ, ಇನ್ನು ಇನ್ಫೆಕ್ಷನನ್ನು ಯಾವ ರೀತಿಯಾಗಿ ಡಿಟೆಕ್ಟ್ ಮಾಡ್ತಾರೆ, ನ್ಯಾಚುರಲ್ ಇಮ್ಯುನಿಟಿ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅನ್ನುವಂಥ ಎಲ್ಲ ಚಾಲೆಂಜಸ್ಗಳನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಿದ್ದರೆ ಈ ಒಂದು ಪೇಪರನ್ನು ನಾವು GS ಪೇಪರ್ 3 ನಡಿನಲ್ಲಿ ಬಯೋಡೈಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಂಪಾರ್ಟೆಂಟ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಎನಿಮಲಲ್ಲಿ ಕಂಡುಬರ್ತಕ್ಕಂಥ ಒಂದು ಡಿಸೀಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಈ ಡಿಸೀಸ್ ನೇಮ್ ಯಾವ ರೀತಿಯಾಗಿದೆ ಅಂತಂದರೆ ಕೈಟ್ರಿಡಿಯೋಮೈಕೋಸಿಸ್ ಅಂತ. ಸೊ ಕೈಟ್ರಿಡಿಯೋಮೈಕೋಸಿಸ್ ಅನ್ನುವಂಥ ಈ ಒಂದು ಫಂಗಲ್ ಇನ್ಫೆಕ್ಷನ್ ಏನಿದೆಯಲ್ಲ, ಫ್ರಾಗ್ಗಳಲ್ಲಿರುವಂಥ ಸ್ಕಿನ್ನಲ್ಲಿ ಅಟ್ಯಾಕ್ ಆಗುತ್ತೆ, ಸ್ಕಿನ್ಗೆ ಇನ್ಫೆಕ್ಷನ್ ಆಗುತ್ತೆ, ಅದರ ಮುಖಾಂತರ ಕಂಪ್ಲೀಟಾಗಿ ಇದು ಸ್ಪ್ರೆಡ್ ಮಾಡುತ್ತೆ. ಸೊ ಸ್ಕಿನ್ಗೆ ಇನ್ಫೆಕ್ಷನ್ ಆದಮೇಲೆ ಇಲ್ಲಿರುವಂತಹ ಒಂದು ವಾಟರ್ ಹಾಗೂ ಸಾಲ್ಟ್ ಬ್ಯಾಲೆನ್ಸ್ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಇದರಿಂದಾಗಿ ಸರ್ವೈವ್ ಆಗಲಿಕ್ಕೆ ತೊಂದರೆ ಆಗುತ್ತೆ. ಫ್ರಾಗ್ಗಳಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದ್ರ ಮುಖಾಂತರ ವಾಟರ್ ಮತ್ತು ಸಾಲ್ಟ್ ಬ್ಯಾಲೆನ್ಸ್ಗಳು ಡಿಪ್ರಿಷಿಯೇಟ್ ಆಗ್ತಾ ಬರುತ್ತೆ. ಇದರಿಂದ ಮೋರ್ಟಾಲಿಟಿ ರೇಟ್ ಇನ್ಕ್ರೀಸ್ ಆಗುತ್ತಾ ಬರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಕೈಟ್ರಿಡಿಯೋಮೈಕೋಸಿಸ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಸ್ಕಿನ್ ಮೇಲೆ ಆಗುತ್ತೆ, ಸ್ಕಿನ್ಗಳ ಮುಖಾಂತರ ಫರ್ದರ್ ಇನ್ಫೆಕ್ಷನ್ ಆಗೋದನ್ನು ಕಾಣುವಂಥದ್ದು. ಇಲ್ಲಿ ನಾವು ಡೆತ್ತನ್ನು ಕನ್ಸಿಡರ್ ಮಾಡ್ತಾ ಹೋದರೆ ಸರಿಸುಮಾರು ಇವತ್ತು ಈ ಒಂದು ಇನ್ಫೆಕ್ಷನ್ನಿಂದಾಗಿ 90 ಸ್ಪೀಷೀಸ್ಗಳು ಎಕ್ಸ್ಟಿಂಕ್ಟ್ ಆಗಿದ್ದಾವೆ. 500 ಸ್ಪೀಷೀಸ್ ಮೇಲೆ ಇದು ಕಂಪ್ಲೀಟಾಗಿ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಅದರ ಪಾಪ್ಯುಲೇಷನ್ ಸಹ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. 500 ಫ್ರಾಗ್ ಸ್ಪೀಷೀಸ್ಗಳು ಡಿಕ್ಲೈನ್ ಆಗಿರುವಂಥದ್ದು ಹಾಗೂ 90 ಎಕ್ಸ್ಟಿಂಕ್ಷನ್ ಆಗಿರ್ತಕ್ಕಂಥ ಸ್ಪೀಷೀಸ್ಗಳನ್ನು ಕಾಣ್ತಾ ಇದ್ವಿ. ಹಾಗಾಗಿ ಇದನ್ನು ಡೆಡ್ಲಿಯೆಸ್ಟ್ ಡಿಸೀಸ್ ಅಂತ ಕರೀತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಏರಿಯಾಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಒಂದು ವೇಳೆ ಇನ್ಫೆಕ್ಷನ್ ಆಗಿದ್ರೂ ಸಹ ಡೆತ್ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ರೀತಿಯಂಥ ಸಿಕ್ನೆಸ್ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಅಂದರೆ ಕೆಲವು ಫ್ರಾಗ್ಗಳಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಬಂದಿದೆ. ಈ ಒಂದು ನ್ಯಾಚುರಲ್ ಇಮ್ಯುನಿಟಿಯಿಂದಾಗಿ ಯಾವುದೇ ರೀತಿಯಾಗಿ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇಲ್ಲ, ರೆಸಿಸ್ಟೆನ್ಸನ್ನು ಹೊಂದಿದೆ ಅನ್ನುವಂಥ ರಿಸರ್ಚನ್ನು ಸಹ ಕಾಣುವಂಥದ್ದು. ಸೊ ಈ ಒಂದು ಫ್ರಾಗ್ ಇಮ್ಯುನಿಟಿ ಯಾವ ರೀತಿಯಾಗಿ ಡೆವಲಪ್ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂಥ ಕೆಮಿಕಲ್ಸ್ಗಳು ಯಾವ ರೀತಿಯಾಗಿರ್ಬೋದು, ಈ ಒಂದು ಫಂಗಲ್ ಇನ್ಫೆಕ್ಷನ್ಗೆ ಆ್ಯಂಟಿ ಮೈಕ್ರೋಬಿಯಲ್ ಕೆಮಿಕಲ್ಸ್ಗಳನ್ನು ಯಾವ ರೀತಿಯಾಗಿ ನ್ಯಾಚುರಲ್ ಬೇಸಿಸ್ ಮೇಲೆ ರಿಲೀಸ್ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ರಿಸರ್ಚ್ ಇವಾಗ ನಡೀತಾ ಇದೆ ಅಂತ ಇಲ್ಲಿ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇನ್ ಡೆಪ್ತ್ ಆಗಿರುವಂತಹ ಡೀಟೇಲ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಆದರೆ ಇನ್ ಜನರಲಿ ಡಿಸೀಸ್ ಯಾವ ರೀತಿಯಾಗಿದೆ, ಯಾವ ಎನಿಮಲ್ ಮೇಲೆ ಇದು ಇನ್ಫೆಕ್ಷನ್ ಮಾಡ್ತಾ ಇದೆ, ಇನ್ಫೆಕ್ಷನ್ ಮಾಡ್ತಕ್ಕಂಥ ಏಜೆಂಟ್ ಯಾವ ರೀತಿಯಾಗಿದೆ, ಇನ್ ಜನರಲಿ ಯಾವ ರೀತಿಯಾಗಿದ್ದು ಹಾರ್ಮನ್ನು ಮಾಡುತ್ತೆ, ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ಕಾಣುವಂಥದ್ದು. ಏನಾದರೂ ಟೆಸ್ಟಿಂಗ್ ಇದೆನಾ ಅಥವಾ ಏನಾದರೂ ಮೆಡಿಸಿನ್ಸ್ಗಳಿದೆನಾ ಅಂತ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮೆಡಿಸಿನನ್ನು ನಾವು ಕಾಣ್ತಾ ಇಲ್ಲ, ಆದರೆ ಟೆಸ್ಟಿಂಗನ್ನು ಮಾಡ್ತಾರೆ QPCR ಟೆಕ್ನಿಕ್ನ ಮುಖಾಂತರ. ಸೊ PCR ಅಂತಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅನ್ನುವಂಥ ಟೆಕ್ನಾಲಜಿ. ಇಲ್ಲಿ Q ಅನ್ನುವಂಥ ವರ್ಡು ಕ್ವಾಂಟಿಟೇಟಿವ್ ಬೇಸ್ ಮೇಲೆ, ಕ್ವಾಂಟಿಟೇಟಿವ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ನ ಮುಖಾಂತರ ಟೆಸ್ಟಿಂಗನ್ನು ಮಾಡ್ತಾರೆ. ಇವಾಗ ಕೋವಿಡ್ನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರಲ್ಲ, ಸೇಮ್ ಕೈಂಡ್ ಆಫ್ ಟೆಸ್ಟಿಂಗನ್ನು ಮಾಡ್ತಾರೆ. ಇಲ್ಲಿ ಜನರಲಿ ಸ್ವಾಬನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಟೆಸ್ಟಿಂಗನ್ನು ಮಾಡಲಾಗುತ್ತೆ. ಇದರಿಂದ ಐಡೆಂಟಿಫೈ ಮಾಡ್ತಾರೆ ಫಂಗಲ್ ಇನ್ಫೆಕ್ಷನ್ ಇದೆನಾ ಇಲ್ಲ ಅನ್ನುವಂಥ ಒಂದು ಡಿಟೆಕ್ಷನನ್ನು ಮಾಡುವಂಥದ್ದು. ಹಾಗೂ ಕೈಟ್ರಿಡೋಮೈಕೋಸಿಸನ್ನು ಕೈಟ್ರಿಡ್ ಅಂತಕ್ಕಂಥ ಶಾರ್ಟ್ ನೇಮಿಂದನೂ ಸಹ ಕರೀತಾರೆ. ಸೊ ಕೈಟ್ರಿಡ್ ಅಂದರೂ ಒಂದೇ, ಕೈಟ್ರಿಡೋಮೈಕೋಸಿಸ್ ಅಂದರೂ ಸಹ ಒಂದೇ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಂಡ್ರೆ ಸಾಕು. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು.
ಇನ್ನು ಮುಂದಿನ ಆರ್ಟಿಕಲ್, ಭಾರತದ ಟಾಯ್ ಇಂಡಸ್ಟ್ರಿಯ ಒಂದು ಸ್ಟೇಟಸನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತ ಈ ಮೊದಲು ಹೆಚ್ಚು ಇಂಪೋರ್ಟನ್ನು ಮಾಡ್ಕೋತಾ ಇತ್ತು. ಈ ಒಂದು ಇಂಡಸ್ಟ್ರಿ ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥ ಲೆವೆಲ್ಗೆ ಅಥವಾ ಇಂಪೋರ್ಟನ್ನು ಕಡಿಮೆ ಮಾಡ್ತಾ ಇದೆ, ಡೊಮೆಸ್ಟಿಕ್ ಲೆವೆಲಲ್ಲಿ ಹೆಚ್ಚು ಟಾಯ್ಗಳ ಸೇಲ್ ಆಗ್ತಾ ಇದೆ ಅನ್ನುವಂಥ ಡೈಮೆನ್ಷನ್ನ ಇಲ್ಲಿ ಕವರ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಭಾರತದಲ್ಲಿರುವಂಥ ಟ್ರೆಡಿಷನಲ್ ಟಾಯ್ ಇಂಡಸ್ಟ್ರಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಮೇನ್ಸ್ ಲೆವೆಲಲ್ಲೂ ಸಹ ಯಾವ ರೀತಿಯಾಗಿ ರಿಫಾರ್ಮ್ಸನ್ನು ನಾವು ಕೈಗೊಂಡಿದ್ದೀವಿ, ಯಾವ ರೀತಿಯಾದ ಚಾಲೆಂಜಸ್ಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಬೇಸಿಕಲಿ ಭಾರತ ಇವತ್ತು ಟಾಯ್ ಇಂಡಸ್ಟ್ರೀಸಲ್ಲಿ ಗ್ರೋತನ್ನು ಕಾಣ್ತಾ ಇದೆ. ಇದಕ್ಕೆ ಕಾರಣ ಯಾವ ರೀತಿಯಾಗಿರಬಹುದು? 2014ರಲ್ಲಿ ತಂದಿರತಕ್ಕಂತಹ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಸೊ ಈ ಒಂದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ನಲ್ಲಿ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕು, ಇಂಪೋರ್ಟನ್ನು ಕಡಿಮೆ ಮಾಡಬೇಕು, ಬೇರೆ ದೇಶದಿಂದ ನಾವು ಇವತ್ತು ಆಮದು ಮಾಡ್ಕೊಳ್ತಾ ಇರುವಂಥ ಒಂದು ಸ್ಟೇಟಸನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇದು ಇವತ್ತು ಟಾಯ್ ಇಂಡಸ್ಟ್ರೀಸ್ನಲ್ಲಿ ಪಾಸಿಟಿವ್ ರಿಸಲ್ಟನ್ನು ತರ್ತಾ ಇದೆ ಅಂತ. ಸೊ 2021 ಹಾಗೂ 2021ರಷ್ಟೊತ್ತಿಗೆ ಭಾರತ ಇವತ್ತು ನೆಟ್ ಎಕ್ಸ್ಪೋರ್ಟರ್ ಆಗಿ ಕನ್ವರ್ಟ್ ಆಗಿದೆ. ಈ ಮೊದಲು ನಾವು ನೆಟ್ ಇಂಪೋರ್ಟರ್ ಆಗಿ ಏನು ಕನ್ಸಿಡರ್ ಮಾಡ್ತಾ ಇದ್ವಿ ಟಾಯ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ನೆಟ್ ಎಕ್ಸ್ಪೋರ್ಟರ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ಮೇಕ್ ಇನ್ ಇಂಡಿಯಾ ಕಾಂಟ್ರಿಬ್ಯೂಷನನ್ನು ಇಲ್ಲಿ ಕಾಣುವಂಥದ್ದು. ಸೊ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಹೆಚ್ಚು ಇಂಪೋರ್ಟನ್ನು ಯಾಕೆ ಡಿಪೆಂಡ್ ಆಗಿದ್ವಿ? ಈ ಮೊದಲು ಇರತಕ್ಕಂಥ ಕಂಡೀಷನ್ ಅಥವಾ ಹಿಸ್ಟಾರಿಕಲ್ ಇಂಬ್ಯಾಲೆನ್ಸ್ ಯಾವ ರೀತಿಯಾಗಿತ್ತು ಅಂತಂದರೆ, ಇವತ್ತು ನಾವು ಟಾಯ್ ಇಂಡಸ್ಟ್ರಿಯನ್ನು ಕನ್ಸಿಡರ್ ಮಾಡಿದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಏನಿತ್ತಲ್ಲ ಡಾಮಿನೇಷನನ್ನು ತೋರಿಸುವಂಥದ್ದು. ಸೊ ಇಲ್ಲಿ ಸರಿಸುಮಾರು ಡೊಮೆಸ್ಟಿಕ್ ಲೆವೆಲಲ್ಲಿ ಆಗ್ತಕ್ಕಂಥ ಸೇಲು 80% ಕಾಂಟ್ರಿಬ್ಯೂಷನ್ ಏನಿದೆ ಅಲ್ಲ, ಅಥವಾ 80% ಟಾಯ್ ಮಾರ್ಕೆಟು ಇಂಪೋರ್ಟಿಂದ ಆಗ್ತಾ ಇರುವಂಥದ್ದು. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಮಾರ್ಕೆಟ್ ಮಾಡಿರುವಂಥ ಒಂದು ಇನ್ಫ್ಲೂಯೆನ್ಸನ್ನು ಕಾಣುವಂಥದ್ದು. ರೀಸೆಂಟ್ ಆಗಿರುವಂಥ ಒಂದು ಶಿಫ್ಟನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕೆಲವೊಂದಿಷ್ಟು ಡೇಟಾಗಳನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. 2018 ಹಾಗೂ 2019ರಿಂದ 2021 ಹಾಗೂ 2022ರ ಒಂದು ಡೇಟಾ ಯಾವ ರೀತಿಯಾಗಿ ಹೇಳುತ್ತೆ, ಯಾವ ರೀತಿಯಾಗಿ ನಾವು ಸಿಗ್ನಿಫಿಕೆಂಟ್ ಗ್ರೋತನ್ನು ಕಾಣ್ತಾ ಇದ್ದೀವಿ. ನಮ್ಮ ಒಂದು ಎಕ್ಸ್ಪೋರ್ಟ್ ಯಾವ ರೀತಿಯಾಗಿದೆ ಅಂತಂದರೆ 2018 ಮತ್ತು 2019ರ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ಎಕ್ಸ್ಪೋರ್ಟ್ ಏನಿದೆಯಲ್ಲ $109 ಮಿಲಿಯನ್ನಷ್ಟು, ಹಾಗೂ 2021 ಮತ್ತು 2022ರ ಸಂದರ್ಭದಲ್ಲಿ $177 ಮಿಲಿಯನ್ನಷ್ಟು ಎಕ್ಸ್ಪೋರ್ಟನ್ನು ಮಾಡಿದ್ದೀವಿ. ಇಲ್ಲಿ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಿರೋದನ್ನು ಕಾಣ್ಬೋದು. ಇಂಪೋರ್ಟ್ ಯಾವ ರೀತಿಯಾಗಿ ಡಿಕ್ಲೈನ್ ಆಗಿದೆ? ಈ ಮೊದಲು $371 ಮಿಲಿಯನ್ನಷ್ಟು ನೋಡಿದರೆ ಇಂಪೋರ್ಟ್ ಡೌನ್ ಆಗಿರೋದು ಎಷ್ಟಂತಂದರೆ ಸರಿಸುಮಾರು 110 ಮಿಲಿಯನ್ನಷ್ಟು. ಸೊ ಡ್ರಾಸ್ಟಿಕ್ ಲೆವೆಲಲ್ಲಿ ಡೌನ್ ಆಗಿರೋದನ್ನು ಕಾಣುವಂಥದ್ದು. ಸೊ ಈ ರೀತಿಯಾಗಿ ನಾವು ಇಂಪೋರ್ಟ್ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಬಂದಿದ್ದೀವಿ ಅಂತ ಆಫಿಷಿಯಲ್ ಡೇಟಾಗಳು ಹೇಳ್ತಾ ಇದ್ದಾವೆ. ಈ ಒಂದು ಶಿಫ್ಟಿಗೆ ಮೇಜರ್ ಕಾರಣ ಅಂತಂದರೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅನ್ನುವಂಥದ್ದು. ಸೊ ಈ ಒಂದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ನಡಿನಲ್ಲಿ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕು, ಎಕ್ಸ್ಪೋರ್ಟನ್ನು ನಾವು ಬೂಸ್ಟ್ ಮಾಡಬೇಕು. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಅಥವಾ ಗ್ಲೋಬಲ್ ಎಕಾನಮಿಗೆ ಭಾರತ ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡಬೇಕು ಅಂತಂದರೆ ಸರ್ಕಾರ ಕೆಲವೊಂದಿಷ್ಟು ನಾನ್ ಟ್ಯಾರಿಫ್ ಬ್ಯಾರಿಯರ್ಸನ್ನು ಸಹ ತರ್ತಾರೆ ಅಥವಾ ಕಸ್ಟಮ್ ಡ್ಯೂಟೀಸ್ಗಳನ್ನು ಹಾಕ್ತಾರೆ. ಸೊ ಈ ಟಾಯ್ ಸೆಕ್ಟರ್ನಲ್ಲೂ ಸಹ ಕಸ್ಟಮ್ ಡ್ಯೂಟೀಸ್ಗಳನ್ನು ಇಂಪೋಸ್ ಮಾಡೋದ್ರ ಮುಖಾಂತರ ಪ್ರೊಟೆಕ್ಷನನ್ನು ಮಾಡಿದ್ದಾರೆ. ಸೊ ಇಲ್ಲಿರುವಂಥ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ನಾವು ಇವತ್ತು ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ, ಸಿಗ್ನಿಫಿಕೆಂಟ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಗ್ರೋತನ್ನು ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಸಹ ಗ್ಲೋಬಲ್ ಲೆವೆಲಲ್ಲಿ ಇನ್ನೂ ನಾವು ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇಲ್ಲ. ಕೇವಲ ನಮ್ಮ ಇಂಪೋರ್ಟ್ ಇವತ್ತು ರಿಡ್ಯೂಸ್ ಆಗ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅಂತಂದರೆ ಇನ್ನೂ ನಾವು ಗ್ರೋತನ್ನು ಕಾಣಬೇಕು, ಎಕ್ಸ್ಪಾನ್ಷನನ್ನು ಮಾಡಬೇಕು, ಮಾರ್ಕೆಟ್ ಶೇರನ್ನು ಇನ್ಕ್ರೀಸ್ ಮಾಡಬೇಕು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಎಫರ್ಟ್ಸನ್ನು ನಾವು ಕಾಣ್ಬೋದು ಅಂತ. ಇಲ್ಲಿರುವಂಥ ಒಂದು ಕೀ ಕನ್ಸಿಡರೇಷನ್ ಅಂತಂದರೆ ಇವತ್ತು ನಾವು ಕೇವಲ ಡೊಮೆಸ್ಟಿಕ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದ್ರ ಜೊತೆಗೆ ಸಸ್ಟೈನೇಬಲ್ ಗ್ರೋತನ್ನು ಕಾಣಬೇಕು, ಜೊತೆಗೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಪಾಲಿಸಿ ಸಪೋರ್ಟನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಹೆಚ್ಚು ಇನೋವೇಷನ್ಸನ್ನು ತರುವಂಥದ್ದಾಗಲಿ, ರಿಸರ್ಚ್ಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು, ಕ್ವಾಲಿಟಿಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ಸನ್ನು ತರುವಂಥದ್ದು. ಸೊ ಇದರಿಂದ ಸ್ಟ್ರಾಂಗ್ ಇಂಡಸ್ಟ್ರಿಯನ್ನು ನಾವಿಲ್ಲಿ ಸೆಟಪ್ ಮಾಡಬೇಕಾಗುತ್ತೆ ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಮೇಜರ್ ಚಾಲೆಂಜ್ ಅಂತಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂಥ ಒಂದು ಗ್ರೋತನ್ನು ಸಸ್ಟೈನೇಬಲ್ ಆಗಿ ನಾವು ತೆಗೆದುಕೊಂಡು ಹೋಗಬೇಕು, ಇನೋವೇಷನ್ಸನ್ನು ಪ್ರಮೋಟ್ ಮಾಡಬೇಕು, ಕ್ವಾಲಿಟಿಯನ್ನು ಸಹ ಇಲ್ಲಿ ಫೋಕಸ್ ಮಾಡುವಂಥದ್ದು. ಸೊ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪಾಲಿಸೀಸನ್ನು ತರಬೇಕು ಅನ್ನುವಂಥ ಮೇಜರ್ ಚಾಲೆಂಜ್.
ಸೊ ಇದರಿಂದ ನಾವು ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಕಾಂಪಿಟೇಟಿವ್ನೆಸ್ಸನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇನ್ ಜನರಲಿ ಇವಾಗ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರನ್ನು ಫೋಕಸ್ ಮಾಡ್ತಾ ಇರುವಂತಹ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಇಂಪಾರ್ಟೆಂಟ್. ಪಾಲಿಸಿ ವೈಸು ನಾವು ಇವತ್ತು ಫೋಕಸನ್ನು ಮಾಡಬೇಕಾಗುತ್ತೆ. ಹಾಗೂ ಇವಾಗ ಕೆಲವೊಂದಿಷ್ಟು ರೂಲ್ಸನ್ನು ಬದಲಾವಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಯಾವ ರೀತಿಯಾದಂಥ ಹರ್ಡಲ್ಸ್ಗಳಿರುತ್ತೆ ಒಂದು ದೇಶದಲ್ಲಿ, ಅದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಸೊ ಇವಾಗ ಟಾಯ್ ಇಂಡಸ್ಟ್ರೀಸ್ಗಳನ್ನು ನಾವು ಸೆಟಪ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಸಿಯಾಗಿ ಅವ್ರಿಗೆ ಕೆಲವೊಂದಿಷ್ಟು ಕನ್ಸೆಷನ್ಸನ್ನು ಕೊಡುವಂಥದ್ದು. ಇದರಿಂದ ಇಂಡಸ್ಟ್ರೀಸ್ ಗ್ರೋತ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗುತ್ತೆ. ಪ್ಯಾರಲಲಿ ನಾವು ಯಾವ ರೀತಿಯಾಗಿ ಇಂಪೋರ್ಟನ್ನು ನಾವು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರೊಟೆಕ್ಷನಿಸ್ಟ್ ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ 2020 ಮಾಡಿರುವಂಥ ಒಂದು ಬದಲಾವಣೆ, ಬೇಸಿಕ್ ಕಸ್ಟಮ್ಸ್ ಏನಿದೆ ಅಲ್ಲ ಟಾಯ್ಸ್ ಮೇಲೆ ಅದನ್ನು ಬದಲಾವಣೆ ಮಾಡಿದ್ದಾರೆ. 20% ಅಷ್ಟು ಅವರು ಕಸ್ಟಮ್ ಡ್ಯೂಟಿಯನ್ನು ಕೊಡಬೇಕಾಗಿತ್ತು, ಇವಾಗ 60% ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಇದು 2020 ಆಗಿರ್ತಕ್ಕಂಥ ಬದಲಾವಣೆ. ಇದರಿಂದ ನಾವು ಹೆಚ್ಚು ಇಂಪೋರ್ಟನ್ನು ಕಡಿಮೆ ಮಾಡಿದ್ದೀವಿ, ಅಂದರೆ ಹೆಚ್ಚು ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಇದೊಂದು ಸಹ ಸಪೋರ್ಟ್ ಮಾಡಿರುವಂಥ ಪಾಲಿಸಿ ಅಂತ ಕಾಣಬಹುದು. ನಾನ್ ಟಾರಿಫ್ ಬ್ಯಾರಿಯರ್ಸ್ ಅಂತಂದರೆ ಇವಾಗ ಕೆಲವೊಂದಿಷ್ಟು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ರಿಜಿಸ್ಟ್ರೇಷನ್ ಆಗಿರ್ಬೋದು ಮತ್ತು ಸೇಫ್ಟಿ ಕೋಡ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂತಂದರೆ ಆ ಒಂದು ಟಾಯ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ಕೆಲವೊಂದಿಷ್ಟು ಪಾಲಿಸೀಸ್ಗಳಾಗಿರ್ಬೋದು. ಇದರಿಂದನೂ ಸಹ ನಾವು ಇಂಪೋರ್ಟನ್ನು ರೆಡ್ಯೂಸ್ ಮಾಡ್ಬೋದು. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದರೆ ಇನ್ ಜನರಲಿ ಕ್ವಾಲಿಟಿ ವೈಸ್ ಆಗಿರ್ತಕ್ಕಂಥ ಇಂಪ್ಲಿಕೇಶನ್ಸನ್ನು ಹಾಕುವಂಥದ್ದು. ಸೊ ಟ್ಯಾರಿಫ್ ಬೇಸ್ಡ್ ಅಂತಂದರೆ ಕಸ್ಟಮ್ ಡ್ಯೂಟಿ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಟಾಯ್ ಇಂಡಸ್ಟ್ರೀಸ್ಗಳ ಗ್ರೋತನ್ನು ಕಾಣಬೇಕು ಅಂತಂದರೆ ಒಂದು ಪಾಲಿಸಿ ಮೇಲೆ ಫೋಕಸ್ ಮಾಡಬೇಕು, ಪಾಲಿಸಿ ಫ್ರೇಮ್ವರ್ಕನ್ನು ತರಬೇಕು, ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಪಾಲಿಸಿಯನ್ನು ತರಬೇಕು ಅನ್ನುವಂಥದ್ದಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಫೈನಾನ್ಸ್ ಇವನ್ನೆಲ್ಲ ಕನೆಕ್ಟ್ ಮಾಡೋದ್ರ ಮುಖಾಂತರ ಮತ್ತು ಇನೋವೇಷನ್ಗೂ ಸಹ ಸಪೋರ್ಟ್ ಮಾಡುವಂತೆ, ರಿಸರ್ಚ್ಗೂ ಸಹ ಸಪೋರ್ಟ್ ಮಾಡುವಂತೆ ತರಬೇಕು. ಇನ್ನು ಇನ್ವೆಸ್ಟ್ಮೆಂಟ್ಗಳನ್ನು ಎನ್ಕರೇಜ್ ಮಾಡಬೇಕು. ಒಂದು ಪಾಲಿಸಿ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಸ್ಗಳಾಗಿರ್ಬೋದು, ಹಾಗೂ ಸ್ಕಿಲ್ಲನ್ನು ಸಹ ಇಲ್ಲಿ ಡೆವಲಪ್ ಮಾಡಬೇಕು. ಇದರಿಂದ ನಾವು ಹೆಚ್ಚು ಕ್ವಾಲಿಟಿ ವೈಸ್ ಇರ್ತಕ್ಕಂಥ ಟಾಯ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಹಾಗೂ MSMEಸ್ಗಳಿಗೂ ಸಹ ಸಪೋರ್ಟ್ ಮಾಡ್ಬೋದು. MSMEಸ್ಗಳಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ಬೋದು. MSMEಸ್ ಅಂತಂದರೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಎಂಟರ್ಪ್ರೈಸಸ್ಗೆ ಸಪೋರ್ಟ್ ಮಾಡುವಂಥದ್ದು. ಟಾಯ್ ಇಂಡಸ್ಟ್ರೀಸ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಇದರ ಬೆನಿಫಿಟನ್ನು ತೆಗೆದುಕೊಳ್ಬೇಕು. ಟೆಕ್ನಾಲಜಿ ವೈಸ್ ನಾವು ಸಪೋರ್ಟ್ ಮಾಡಬೇಕು, ಫೈನಾನ್ಸನ್ನು ಕೊಡುವಂಥದ್ದಾಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಮಾರ್ಕೆಟನ್ನು ಸಹ ಪ್ರೊವೈಡ್ ಮಾಡೋದಾಗಲಿ, ಈ ಎಲ್ಲ ಪಾಲಿಸೀಸ್ಗಳನ್ನು ತರೋದ್ರ ಮುಖಾಂತರ ನಾವು ಟಾಯ್ ಸೆಕ್ಟರಿಂದ ಆಗ್ತಕ್ಕಂತಹ ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇದರ ಒಂದು ಚಾಲೆಂಜಸ್ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಇವತ್ತು ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಡೇಟಾವನ್ನು ಕನೆಕ್ಟ್ ಮಾಡೋದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಫೈನಾನ್ಷಿಯಲ್ ಇಯರ್ 2023ನಲ್ಲಿ ಫೇಕ್ ನೋಟ್ಸ್ಗಳ ಸಂಖ್ಯೆ ಇನ್ಕ್ರೀಸ್ ಆಗಿದೆ ಅಂತ ನಾವು ಕಾಣ್ತಾ ಇದ್ದೀವಿ. ಈ ಒಂದು ರಿಪೋರ್ಟ್ಗಳನ್ನು ರೀಸೆಂಟಾಗಿ 2000 ನೋಟನ್ನು ವಿತ್ಡ್ರಾ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್. ಇದನ್ನು ನಾವು ಯಾಕೆ ವಿತ್ಡ್ರಾ ಮಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಸ್ಪೆಕ್ಟ್ಸ್ಗಳು ನಮಗೆ ಪ್ರಿಲಿಮ್ಸ್ ಹಾಗೂ ಮೀನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಸೊ ಇಲ್ಲಿರುವಂತಹ ಡೇಟಾ ಮನಿ ವ್ಯಾಲ್ಯೂ ಹಾಗೂ ಮನಿ ವಾಲ್ಯೂಮ್ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಸೊ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಡಿಮಾನಿಟೈಸೇಷನ್ಗೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಆಗಿರ್ಬೋದು ಅಥವಾ ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಮೊದಲು 500 ಹಾಗೂ 1000 ನೋಟನ್ನು ಬ್ಯಾನ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಬ್ಯಾನ್ ಆಗಿರೋದನ್ನು ನಾವು ಕಾಣ್ಬೋದು. ಇದೇ ಹಂತದಲ್ಲಿ ನಾವು ಅಗೇನ್ 2000 ನೋಟನ್ನು ಸಹ ಬ್ಯಾನ್ ಮಾಡ್ತಾ ಇದ್ದಾರೆ, ಆದರೆ ಟೈಮ್ ಲಿಮಿಟೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ವಿತ್ಡ್ರಾವಲ್ ಮಾಡ್ಕೊಳ್ಳಿಕ್ಕೆ ರೀಸನ್ಸ್ ಯಾವ ರೀತಿಯಾಗಿರ್ಬೋದು. 2000 ನೋಟನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2016ರಲ್ಲಿ RBI ಆ್ಯಕ್ಟಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಸೆಕ್ಷನ್ 24 ಸಬ್ ಕ್ಲಾಸ್ 1 ಅಡಿನಲ್ಲಿ 1934 ಆ್ಯಕ್ಟ್ ಇದು. ಈ ಒಂದು ಆ್ಯಕ್ಟಲ್ಲಿ ತಿದ್ದುಪಡಿ ಮಾಡೋದ್ರ ಮುಖಾಂತರ ಡಿನಾಮಿನೇಷನನ್ನು ಮಾಡಿದ್ದಾರೆ. 2000 ನೋಟನ್ನು ಚಾಲ್ತಿಗೆ ತರುವಂಥದ್ದಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಯಾವಾಗ 500 ಹಾಗೂ 1000 ನೋಟನ್ನು ಬ್ಯಾನ್ ಮಾಡಿದ್ರು, ಲೀಗಲ್ ಟೆಂಡರ್ನ ಸ್ಟೇಟಸನ್ನು ವಿತ್ಡ್ರಾ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ 2000 ನೋಟನ್ನು ನಾವು ಪಾಪ್ಯುಲರ್ ಆಗಿರೋದನ್ನು ಕಾಣ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ವಿತ್ಡ್ರಾ ಮಾಡಲಿಕ್ಕೆ ಇರ್ತಕ್ಕಂಥ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅಂದರೆ, 2018 ಹಾಗೂ 19ರಲ್ಲಿ ಇದು ಆಲ್ರೆಡಿ 2000 ನೋಟನ್ನು ಪ್ರಿಂಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದರಿಂದ ಕ್ವಾಂಟಿಟಿ ವೈಸು ಸಹ ನಾವು ಇಲ್ಲಿ ಕಂಟ್ರೋಲನ್ನು ಕಾಣ್ತಾ ಇದ್ದೀವಿ. ಫೇಕ್ ಮನೀಸ್ಗಳು ಇವತ್ತು ಇನ್ಕ್ರೀಸ್ ಆಗೋದನ್ನು ಅಥವಾ ಇವತ್ತು ಕೋಟಾ ನೋಟ್ಗಳು ಇನ್ಕ್ರೀಸ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕರಪ್ಷನ್ಸ್ಗಳು ಸಹ ಆಗುವಂತಹ ಸಾಧ್ಯತೆ ಇರುತ್ತೆ
ಮತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ನಾವು ಗುಡ್ ಕ್ವಾಲಿಟಿ ಆಗಿರ್ತಕ್ಕಂಥ ಕರೆನ್ಸಿ ನೋಟ್ಸ್ಗಳನ್ನು ತರಬೇಕಾಗತ್ತೆ. ಇದರಿಂದ ನಾವು ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನೋಟ್ಸ್ಗಳ ಕ್ವಾಲಿಟಿಯನ್ನು ನಾವು ಇಂಪ್ರೂವೈಸ್ ಮಾಡೋದಕ್ಕೋಸ್ಕರ ಇದರ ಒಂದು ಲೈಫ್ ಸ್ಪ್ಯಾನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, 4-5 ಇಯರ್ಸ್ ಆಲ್ರೆಡಿ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನು ಆಲ್ರೆಡಿ ಸರ್ಕಾರ ವಿತ್ಡ್ರಾ ಮಾಡ್ಕೊಂಡಿದೆ. ಇದರ ಒಂದು ಸರ್ಕ್ಯುಲೇಷನ್ಸನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ವಿತ್ಡ್ರಾ ಮಾಡೋದನ್ನು ನಾವು ಕಾಣಬಹುದು. ಬೇಸಿಕಲಿ ಇಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಸರ್ಕಾರ ಈ ರೀತಿಯಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳುತ್ತೆ. ಮನಿ ಫೇಕ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇದ್ದರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಎಕನಾಮಿಕ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ 2000 ನೋಟನ್ನು ಇವಾಗ ನಾವು ಗ್ರ್ಯಾಜುವಲ್ ಆಗಿ ರಿಮೂವ್ ಮಾಡ್ತಾ ಇದ್ದೀವಿ. ಇವತ್ತು ಪಬ್ಲಿಕ್ ಪರ್ಸೆಪ್ಷನ್ ಯಾವ ರೀತಿಯಾಗಿದೆ ಅಂದರೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ಪಾಲಿಸಿ ಜನರಲಿ ಇವಾಗ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆದರೆ ಇನ್ ರಿಯಾಲಿಟಿ ಇದು ಸೆಕ್ಯೂರಿಟಿ ಕನ್ಸರ್ನನ್ನು ಅಡ್ರೆಸ್ ಮಾಡಲಿಕ್ಕೆ ಹಾಗೂ ನಮ್ಮ ಒಂದು ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ತಂದಿರುವಂಥ ಒಂದು ಪಾಲಿಸಿ. ಸೊ ಈ ನಿಟ್ಟಿನಲ್ಲಿ ಪುವರ್ ಕ್ವಾಲಿಟಿಯನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ಕರಪ್ಷನ್ಸನ್ನು ತಡೆಗಟ್ಟುವಂಥದ್ದಾಗಲಿ ಹಾಗೂ ಸಮ್ಟೈಮ್ಸ್ ಈ 2000 ನೋಟ್ನಿಂದಾಗಿ ಟ್ರಾನ್ಸಾಕ್ಷನು ಸಹ ತುಂಬ ಡಿಫಿಕಲ್ಟಿ ಆಗುವಂಥ ಒಂದು ಸಿಚುವೇಶನ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ಇವತ್ತು ಇದನ್ನು ಲೀಗಲ್ ಟೆಂಡರ್ ಅಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಟೈಮ್ ಲಿಮಿಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪಾಯಿಂಟನ್ನು ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಕರೆನ್ಸಿ ಮ್ಯಾನೇಜ್ಮೆಂಟ್ ಚಾಲೆಂಜ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳನ್ನು, ಕರೆನ್ಸಿ ಸ್ಟೆಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಚೈನಾ ಲಾಂಚ್ ಮಾಡಿರುವಂತಹ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಸೆಂಜು 16 ಸ್ಪೇಸ್ ಕ್ರಾಫ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಪರ್ಪಸ್ ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಸೊ ಚೈನಾ ಬೇಸ್ಡ್ ಆಗಿರ್ತಕ್ಕಂಥ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಇವತ್ತು ಇಲ್ಲಿರ್ತಕ್ಕಂಥ 3 ಜನರನ್ನು ಕಳಿಸ್ತಾ ಇದ್ದಾರೆ. ಈ ಒಂದು ಸ್ಪೇಸ್ ಕ್ರಾಫ್ಟ್ ಮುಖಾಂತರ 3 ಜನರು, ಇದರಲ್ಲಿ ಚೈನಾಗೆ ಬಿಲಾಂಗ್ ಆಗ್ತಕ್ಕಂಥ ಒಬ್ಬ ಸಿವಿಲಿಯನ್ ಪ್ರೆಸೆಂಟ್ ಇರೋದನ್ನು ಕಾಣುವಂಥದ್ದು. ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನನ್ನು ಮ್ಯಾನೇಜ್ ಮಾಡ್ತಕ್ಕಂತಹ ಏಜೆನ್ಸಿ ಅಂತಂದರೆ ಚೈನಾ ಮ್ಯಾನ್ಡ್ ಸ್ಪೇಸ್ ಏಜೆನ್ಸಿ. ಈ ಒಂದು ಏಜೆನ್ಸಿಯ ಮುಖಾಂತರ ಆಪ್ರೇಟ್ ಮಾಡಲಾಗುತ್ತೆ. ಈ ಸ್ಪೇಸ್ ಸ್ಟೇಷನ್ನ ಇಂಪಾರ್ಟೆನ್ಸ್ ಅಂತಂದರೆ ಸ್ಪೇಸ್ ಪ್ರೋಗ್ರಾಮ್ನ ಇಂಪಾರ್ಟೆನ್ಸ್ ಏನಾಗುತ್ತೆ, ಸೈಂಟಿಫಿಕ್ ರಿಸರ್ಚನ್ನು ಮಾಡೋದು, ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಫಂಕ್ಷನನ್ನು ಇದು ಮಾಡುತ್ತೆ. ಸೊ ಶೆಂಜು 16 ಸ್ಪೇಸ್ ಕ್ರಾಫ್ಟ್ನ ಪರ್ಪಸ್ ಅಥವಾ ಇಂಪಾರ್ಟೆನ್ಸ್ ಅಂತಂದರೆ ಈ ಒಂದು ಮಿಷನ್ನ ಮುಖಾಂತರ ನಾವು ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಜನರನ್ನು ನಾವು ಸ್ಪೇಸ್ ಸ್ಟೇಷನ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಸರಿಸುಮಾರು 5 ಮಂತ್ಗಳ ಕಾಲ ಇವರು ಅಲ್ಲಿ ಸ್ಟೇ ಮಾಡಲಿದ್ದಾರೆ. ಈ ಮೊದಲು ನವಂಬರ್ ಮಂತಲ್ಲಿ ಕಳಿಸಿದ್ದಾರೆ. ಈ ಮೊದಲು ಕಳಿಸಿರೋದು ಶೆಂಜು 15 ಸ್ಪೇಸ್ ಕ್ರಾಫ್ಟ್. ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ಹೈ ಟೆಕ್ನಾಲಜಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಪೇಸ್ ಟೈಮ್ ಫ್ರೀಕ್ವೆನ್ಸಿ ಸಿಸ್ಟಮನ್ನು ಐಡೆಂಟಿಫೈ ಮಾಡೋದಾಗಲಿ, ಜನರಲ್ ರಿಲೇಟಿವಿಟಿಗೆ ಸಂಬಂಧಪಟ್ಟಂತೆ ಲೈಫ್ ಯಾವ ರೀತಿಯಾಗಿ ಒರಿಜಿನ್ ಆಗಿದೆ, ಸ್ಪೇಸ್ ರಿಲೇಟೆಡ್ ಇರತಕ್ಕಂಥ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಅಥವಾ ಲಾರ್ಜ್ ಸ್ಕೇಲಲ್ಲಿ ಟೆಸ್ಟನ್ನು ಮಾಡಲಿಕ್ಕೆ, ವೆರಿಫಿಕೇಷನನ್ನು ಮಾಡಲಿಕ್ಕೆ ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಿದ್ದಾರೆ. ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇಲ್ಲಿ ಮೆನ್ಷನ್ ಮಾಡಿರುವಂಥ ಯಾವ ದೇಶಗಳಲ್ಲಿ ಸ್ವಂತ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.